ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಉನ್ನತ ಶಿಕ್ಷಣ ಎಲ್ಲೆಡೆ ಎಂಬ ಧ್ಯೇಯ ವಾಕ್ಯದೊಂದಿಗೆ 65 ಬೇರೆ ಬೇರೆ ಕೋರ್ಸ್ಗಳಿಗೆ ದಾಖಲಾತಿ ಶುರು ಮಾಡಿದೆ. ಈ ಬಗ್ಗೆ ಕುಲಪತಿ ಪ್ರೊಫೆಸರ್ ಎಪಿ ಜ್ಞಾನಪ್ರಕಾಶ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮುಕ್ತ ಗಂಗೋತ್ರಿ ರಾಜ್ಯದಲ್ಲಿ ದೂರ ಶಿಕ್ಷಣ ನೀಡುವ ಏಕೈಕ ವಿವಿಯಾಗಿದೆ. KSOU NAC-ನಿಂದ A+ ಮಾನ್ಯತೆಯನ್ನು ಪಡೆದಿದೆ. ವಿದ್ಯಾರ್ಥಿಗಳು ಮೈಸೂರಿಗೆ ಬಂದು ಉನ್ನತ ಶಿಕ್ಷಣವನ್ನು ಪಡಿಬೇಕಾಗಿಲ್ಲ. ಪ್ರಾದೇಶಿಕ ಕೇಂದ್ರದಲ್ಲಿಯೇ ಆನ್ಲೈನ್ ಅಡ್ಮಿಷನ್ ಪಡೆದು UG PGಯನ್ನು ಮಾಡಬಹುದು. ಸೆಪ್ಟೆಂಬರ್ವರೆಗೆ ಈ ಪ್ರವೇಶಾತಿಗೆ ಅವಕಾಶ ಇದೆ. UGC ಅನುಮೋದಿತ ಈ ಸ್ನಾತಕೋತ್ತರ ಪದವಿ ಹಾಗೆಯೇ PhDಗೆ ಅವಕಾಶ ಇದೆ. ಇನ್ನು 3 ತಿಂಗಳು 6 ತಿಂಗಳ ಕೌಶಲ್ಯಕ್ಕೆ ಸಂಬಂಧಿಸಿದ ಸರ್ಟಿಫಿಕೇಟ್ ಬೇಸ್ಡ್ ಕೋರ್ಸ್ಗಳು ಕೂಡ ಶೀಘ್ರವೇ ಆರಂಭ ಆಗಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಇನ್ನು ತೃತೀಯ ಲಿಂಗಿಗಳಿಗೆ 50% ಹಾಗೂ ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ ಕೋವಿಡ್ನಲ್ಲಿ ಹೆತ್ತವರನ್ನ ಕಳೆದುಕೊಂಡವರಿಗೆ ಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗ್ತಾ ಇದೆ ಅಂತ ಕರ್ನಾಟಕ ರಾಜ್ಯ ಮುಕ್ತ ವಿವಿ ಕುಲಪತಿ ಪ್ರೊಫೆಸರ್ ಎಪಿ ಜ್ಞಾನಪ್ರಕಾಶ್ ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಉನ್ನತ ಶಿಕ್ಷಣ ಎಲ್ಲೆಡೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸುಮಾರು 65 ಬೇರೆ ಬೇರೆ ಕೋರ್ಸ್ಗಳಿಗೆ ದಾಖಲಾತಿಯನ್ನು ಶುರು ಮಾಡಿರೋದು. ಈ ಬಗ್ಗೆ ಕುಲಪತಿಯಾದಂಥ ಪ್ರೊಫೆಸರ್ ಎಪಿ ಜ್ಞಾನಪ್ರಕಾಶ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮುಕ್ತ ಗಂಗೋತ್ರಿ ರಾಜ್ಯದಲ್ಲಿ ದೂರ ಶಿಕ್ಷಣ ನೀಡುವಂತಹ ಏಕೈಕ ವಿವಿಯಾಗಿದೆ. ಇನ್ನು KSOU NAC-ನಿಂದ A+ ಮಾನ್ಯತೆಯನ್ನು ಕೂಡ ಪಡೆದಿದೆ. ಜೊತೆಗೆ ವಿದ್ಯಾರ್ಥಿಗಳು ಮೈಸೂರಿಗೆ ಬಂದು ಉನ್ನತ ಶಿಕ್ಷಣವನ್ನು ಪಡಿಬೇಕಾದಂಥ ಅನಿವಾರ್ಯತೆ ಏನಿಲ್ಲ. ಪ್ರಾದೇಶಿಕ ಕೇಂದ್ರದಲ್ಲಿಯೇ ಆನ್ಲೈನ್ ಅಡ್ಮಿಷನ್ ಅನ್ನು ಪಡ್ಕೊಂಡು ಈ UG PG ಇದೆಲ್ಲ ಕೂಡ ಮಾಡಬಹುದು. ಸೆಪ್ಟೆಂಬರ್ವರೆಗೆ ಪ್ರವೇಶಾತಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಜೊತೆಗೆ UGC ಅನುಮೋದಿತ ಸ್ನಾತಕೋತ್ತರ ಪದವಿ PhDಗೂ ಕೂಡ ಅವಕಾಶ ಇರುತ್ತೆ. ಜೊತೆಗೆ 3 ತಿಂಗಳು 6 ತಿಂಗಳ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಈ ಸರ್ಟಿಫಿಕೇಟ್ ಬೇಸ್ಡ್ ಕೋರ್ಸ್ಗಳೇನಿದೆ ಅದು ಕೂಡ ಅತಿ ಶೀಘ್ರದಲ್ಲೇ ಆರಂಭ ಆಗಲಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅನ್ನುವ ಒಂದು ಇಂಪಾರ್ಟೆಂಟ್ ಥೀಮ್ ಇಟ್ಕೊಂಡ್ಬಿಟ್ಟು ನಾವು ಶಿಕ್ಷಣವನ್ನು ಕರ್ನಾಟಕದಾದ್ಯಂತ ಕೊಡ್ತಾಯಿದ್ದೀವಿ. ಸೊ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ನಮ್ಮದು ಮಾತ್ರ ದೂರ ಶಿಕ್ಷಣ ಕೊಡುವಂಥ ವಿಶ್ವವಿದ್ಯಾಲಯ ಇಡೀ ಕರ್ನಾಟಕದಲ್ಲಿ. ನಮ್ಮ ವಿಶ್ವವಿದ್ಯಾಲಯವು A+ NAC ಗ್ರೇಡ್ ಹೊಂದಿದೆ ಮತ್ತು ಇಡೀ ಭಾರತದಲ್ಲಿ NIRF ಅಲ್ಲಿ 2ನೇ ರ್ಯಾಂಕು ಬಂದಿರೋದು ನಿಮಗೆಲ್ಲ ಗೊತ್ತಿರೋಂಥ ವಿಚಾರ. ನಮ್ಮಲ್ಲಿ 65 ಆನ್ಲೈನ್ ಪ್ರೋಗ್ರಾಮುಗಳಿದ್ದಾವೆ. ನೀವು ಬೇರೆ ಸಾಮಾನ್ಯ ವಿಶ್ವವಿದ್ಯಾಲಯಗಳು ಯಾವ್ಯಾವ ಡಿಗ್ರಿಗಳು ಕೊಡ್ತಾಯಿದ್ದಾರೋ ಅವೆಲ್ಲ ಡಿಗ್ರಿಗಳು ಕೂಡ ನಮ್ಮ ಪದವಿಗಳು ಕೂಡ ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾಯಿದ್ದೀವಿ. ನಮ್ಮಲ್ಲಿ BA BSc BCom ಇರ್ಬೋದು, ಇಲ್ಲ ಬೇರೆ ಬೇರೆ MSc ಕೋರ್ಸ್ಗಳು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಹಿಸ್ಟ್ರಿ, ಕನ್ನಡ ಯಾವುದೇ ನೀವು ವಿಷಯ ತಗೊಂಡ್ರೂ ಕೂಡ ನಾವು ಅವರಿಗೆ ವಿದ್ಯಾರ್ಥಿಗಳಿಗೆ ನಾವು ಪದವಿಗಳನ್ನು ಕೊಡ್ತಾಯಿದ್ದೀವಿ. ಇದರ ಜೊತೆಗೆ ನಮ್ಮಲ್ಲಿ PhD ಕೂಡ ನಮ್ಮಲ್ಲಿ ಕೊಡ್ತಾಯಿದ್ದೀವಿ. ಅದರ ಜೊತೆಗೆ ಕೌಶಲ್ಯಾಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಸರ್ಟಿಫಿಕೇಟ್ ಕೋರ್ಸ್ ಇರ್ಬೋದು. ಆಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೂ ಇದನ್ನು ಕಂಪಲ್ಸರಿ ಮಾಡಿದ್ದೀವಿ. ಬರೀ ವಿದ್ಯಾಭ್ಯಾಸ ಬರೀ ಓದಿದರೆ ಮಾತ್ರ ಸಾಲದು, ಅವರಿಗೆ ಕೌಶಲ್ಯ ಕೂಡ ಇರಬೇಕು ಅನ್ನೋದು ನಮ್ಮ ವಿಶ್ವವಿದ್ಯಾಲಯದ ಒಂದು ಆಶಯ. ಅದರಂತೆ ನಾವು ಕೌಶಲ್ಯಾಭಿವೃದ್ಧಿಗೂ ಕೊಡ್ತಾಯಿದ್ದೀವಿ. ಯಾರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡ್ತಾಯಿದ್ದಾರೋ ಅವರಿಗೆ ನಾವು ಸ್ಕಾಲರ್ಶಿಪ್ಗಳು ಕೊಡ್ತಾಯಿದ್ದೀವಿ, ಫೆಲೋಶಿಪ್ಗಳು ಕೊಡ್ತಾಯಿದ್ದೀವಿ. ಅಲ್ಪಸಂಖ್ಯಾತರಿಗೆ 100ಕ್ಕೆ 100ರಷ್ಟು ನಾವು ಫೆಲೋಶಿಪ್ಪು ವೇವ್ ಆಫ್ ಮಾಡ್ತಾಯಿದ್ದೀವಿ. 10% ಫೀಸ್ ಕನ್ಸೆಷನ್ಗೆ ಈ ಕ್ಯಾಬ್ ಚಾಲಕರು ಇರ್ಬೋದು, ಇಲ್ಲ BMTC ಇರ್ಬೋದು, ಇಲ್ಲ ಬೇರೆ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ನಾವು ಕನ್ಸೆಷನ್ ನಾವು ಕೊಡ್ತಾಯಿದ್ದೀವಿ. SC ST ವಿದ್ಯಾರ್ಥಿಗಳಿಗೂ ಕೂಡ ನಾವು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ನಾವು